ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ 14 ಮತ್ತು 15ನೇ ಹಣಕಾಸು ಯೋಜನೆಯ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ 15ನೇ ಹಣಕಾಸು ಯೋಜನೆಯ ಲೆಕ್ಕವನ್ನು ಮಂಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ, ಸಮಾಜ ಕಲ್ಯಾಣ ಇಲಾಖೆಯ ಯಮುನಾ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ್, ಅರಣ್ಯ ಇಲಾಖೆಯ ಕರಿಯಣ್ಣ ಹಾಗೂ ಇನ್ನೂ ಮುಂತಾದ ಇಲಾಖೆಯವರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಅನ್ನೋದಕ್ಕೆ ಇದು ಗ್ರಾಮ ಸಭೆನ ಆಯೋಜಿಸಿದ್ದು. ಅದರಂತೆ ಅವರು ಏನ್ ಲೆಕ್ಕ ಪರಿಶೋಧನೆ ಮಾಡಿದ್ದಾರೆ ಅದನ್ನೆಲ್ಲ ಮಾಡಿಸಿದ್ರು. ತಾವು ಅದರಲ್ಲಿ ಏನಾದರೂ ನಿಮ್ಗೆ ಕೆಲಸ ಆಯ್ತು ಇಲ್ಲ ಅನ್ನೋದಿದ್ರೆ ನೀವು ಬೇಕಾದ್ರೆ ಮೌಖಿಕವಾಗಿ PDO ಕೊಡಿ. ಇದನ್ನು ಹೊರತುಪಡಿಸಿ ನಿಮ್ಗೆ ಯಾವುದು ಯಾರಿಗಾದ್ರೂ ಏನಾದ್ರೂ ಕೆಲಸ ಆಗ್ಬೇಕಿದ್ರೆ ಮನೆ ಹತ್ರನೇ ಆಗಲಿ, ಮನೆಗೆ ಆಗಲಿ, ಕಾಲೋನಿಗಳಲ್ಲೇ ಆಗಲಿ, ಅದನ್ನು ಪ್ರತ್ಯೇಕವಾಗಿ ಮನವಿ ಕೊಟ್ಟು, SC/ST ಕಾಲೋನಿ ಆದ್ರೆ ನಮ್ಗೆ ಮನವಿ ಕೊಟ್ಟು ನಾವೇ ಕೆಲಸ ಮಾಡ್ಸಕ್ಕೆ ಯಾರಾದ್ರೂ ಪ್ರಪೋಸಲ್ ಕಳಿಸಿ ಎಲ್ಲ ಮುಚ್ಚಿ ಅಲ್ಲಿಂದ ಕಾಮಗಾರಿ ಸ್ಯಾಂಕ್ಷನ್ ಆಗಿ ಬಂದ್ಮೇಲೆ SC/ST ಕಾಲೋನಿ ನಮ್ಮ ಇಲಾಖೆ ಇರೋದೇ ಅವರ ಉದಾಹರಣೆಗೆ ಅವ್ರ ಕಾರ್ಯ ಏನೇ ಕೆಲಸ ಇತ್ತು ನಾನು ಮೇಲಾಧಿಕಾರಿಗೆ ಮನವಿ ತರಿಸಿ ಅಲ್ಲಿ ಕಾಮಗಾರಿ ಮಾಡಿಸ್ತೀನಿ. ಈ ಯೋಜನೆಯಲ್ಲಿ ನಿಮ್ದೇನೇ ಇದ್ರು ಯಾರು ಕೆಲಸ ಆಗಿಲ್ಲ ಅಂದ್ರೂ PDO ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ನೀವು ಎಲ್ಲ ಗ್ರಾಮ ಪಂಚಾಯಿತಿಯು ಕ್ಲೀನ್ ಆಗಿ ಸ್ವಚ್ಛತೆ ಕಾಪಾಡಿ ಏನೇ ಕೆಲಸ ಇತ್ತು ಪಂಚಾಯತಿ ವತಿಯಿಂದ ಮಾಡಿಸ್ಕೊಳ್ಳಿ. ಇಷ್ಟೇ ಅಂತ ನಾನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 346 ಕಾಮಗಾರಿಗಳು ಅನುಷ್ಠಾನ ಆಗಿದ್ದು, ಈ 346 ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಕೂಲಿ ಮೊತ್ತವಾಗಿ 1,13,54,360 ರೂಪಾಯಿಗಳು ಕೂಲಿ ಮೊತ್ತವಾಗಿ, ಸಾಮಗ್ರಿ ಮೊತ್ತವಾಗಿ 4,49,08,758 ರೂಪಾಯಿಗಳು ಸಾಮಗ್ರಿ ಮೊತ್ತವಾಗಿ, ಒಟ್ಟು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 1,62,63,118 ರೂಪಾಯಿಗಳು ವೆಚ್ಚ ಆಗಿದೆ. ಈ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯ ವರದಿಯನ್ನ ನಮ್ಮ ಸಹೋದ್ಯೋಗಿಗಳು ಮಂಡಿಸ್ತಾರೆ. ಎಲ್ಲ ಕೇಳಿಸ್ಕೊಳ್ಳಿ. ತಮ್ಮಲ್ಲಿ ಏನಾದ್ರು ದೂರುಗಳು, ಸಮಸ್ಯೆಗಳು, ಅನುಮಾನಗಳಿದ್ರೆ ಮುಖ್ಯವಾಗಿ ವೇದಿಕೆ ಮುಖಾಂತರವಾಗಿ ಒಂದು ಆರೋಗ್ಯಕರವಾದಂತಹ ಚರ್ಚೆಯನ್ನ ಮಾಡಿ ತಾವು ಏನೆಲ್ಲ ಚರ್ಚಿಸ್ತೀರಾ ಆ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಮಗೆ ನೇರವಾಗಿ ಉತ್ತರವನ್ನ ಕೊಡ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಕ್ಕಂಥ ಉತ್ತರ ತಮಗೆ ಸೂಕ್ತವಾಗಿಲ್ಲ ಅಥವಾ ಸಮಾಧಾನಕರವಾಗಿಲ್ಲ ಅಂತ ಪಕ್ಷದಲ್ಲಿ ಅಂತಹ ಅಂಶಗಳನ್ನ ಇಂದಿನ ನಡವಳಿಯಲ್ಲಿ ದಾಖಲಿಸುವುದರ ಮುಖಾಂತರವಾಗಿ, ಉನ್ನತ ಮಟ್ಟದ ಗಮನಕ್ಕೆ ತರೋದ್ರ ಮುಖಾಂತರವಾಗಿ ಅಂತಹ ಅಂಶಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಆಗಲಿ ಅಂತೇಳಿ ನಾನು ಈ ಸಭೆಯಲ್ಲಿ ತಮ್ಮಲ್ಲಿ ಸಸಿ ನೆಡುವ ಕಾಮಗಾರಿ ಒಟ್ಟು 62,820 ರೂಪಾಯಿ. ಬಿಸಾವಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಕೃಷ್ಣ ಕುಟೀರದವರೆಗೆ CC ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು 2,32,440. ಯಡಿಯೂರಪ್ಪರ ಮನೆಯವರೆಗೆ CC ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು 4,30,344 ರೂಪಾಯಿ. ಓಬನಹಳ್ಳಿ ಗ್ರಾಮದ ಸರ್ಕಾರಿ ರಸ್ತೆ ಬದಿಯಿಂದ ನೀಲಿ ಕಟ್ಟೆವರೆಗೂ ಇನ್ಲೈಟ್ ಟ್ರೆಂಟ್ ಕಾಮಗಾರಿ ಒಟ್ಟು 48,630 ರೂಪಾಯಿ. ಸೂರ್ಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 104ರ ಜಮೀನ ಪಕ್ಕದಲ್ಲಿ ಇನ್ಲೈಟ್ ಟ್ರೆಂಟ್ ಕಾಮಗಾರಿ ಒಟ್ಟು 19,544 ರೂಪಾಯಿ. ತೋವಿನಕೆರೆ ಗ್ರಾಮದ ಶಾಂತಿನಗರದ ಅಭಿಪ್ರವರ ಮನೆಯಿಂದ ಕುರಿಹಳ್ಳಿ ಕೆರೆಯವರೆಗೆ ಬಾಸ್ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು 3,301 ರೂಪಾಯಿ. ತೋವಿನಕೆರೆ ಗ್ರಾಮದ ಅಡವಿಶಿಯವರ ಮನೆಯಿಂದ ಪುಟ್ಟೀರಣ್ಣವರ ನಿವೇಶನದವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು 8,376 ರೂಪಾಯಿ. ತೋವಿನಕೆರೆ ಗ್ರಾಮದ ಶಿವಮ್ಮವರ ಮನೆಯಿಂದ ಚಿಕ್ಕ ಹನುಮನವರ ನಿವೇಶನದವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು 11,168 ರೂಪಾಯಿ. ಬೋರೈನಹಟ್ಟಿ ಗ್ರಾಮದ ಅಶ್ವತ್ಥಮರ ಮನೆಯಿಂದ ಎಂಜಾಪುರ ಮನೆಯವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು 8,376 ರೂಪಾಯಿ. ಬೋರೈನಹಟ್ಟಿ ಗ್ರಾಮದ ರಂಗಮ್ಮವರ ಮನೆಯಿಂದ ಗೀತಾ ಅವರ ಮನೆಯವರಿಗೆ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು 6,980 ರೂಪಾಯಿ. ತೋವಿನಕೆರೆ ಗ್ರಾಮದ ಹಳೆ ಪೋಸ್ಟ್ ಆಫೀಸ್ ಹತ್ತಿರದಿಂದ ಅಯಾಜ್ ಸಾಬ್ ಅವರ ಮನೆಯವರಿಗೆ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು 15,356 ರೂಪಾಯಿ.
ಮುದ್ರಿಗೌಡನಹಟ್ಟಿ ಗ್ರಾಮದ ಬಸವರಾಜ್ ಮನೆಯಿಂದ ಮುಖ್ಯ ರಸ್ತೆಯವರಿಗೆ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಿ ಒಟ್ಟು 6,980 ರೂಪಾಯಿ. ಬಿಸಾರಳ್ಳಿ ಚಿಕ್ಕಣ್ಣನ ಮನೆಯಿಂದ ರವಿಚಂದ್ರ ಅವರ ಮನೆಯವರಿಗೆ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಿ ಒಟ್ಟು 6,980 ರೂಪಾಯಿ. ಬಡಮುದ್ದನಪಾಳ್ಯ ಗ್ರಾಮದ ಭಾಗ್ಯಮ್ಮ ಶಿವಣ್ಣ ಅವರ ಮನೆ